ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಈ ಬ್ಲಾಗ್ ನಲ್ಲಿ ಏನಪ್ಪಾ ಅಂದ್ರೆ, ನೀವು ಹಿಂದಿನ ಬ್ಲಾಗ್ ನ ನೋಡಿದ್ರಾ ಅಂತ ಅನ್ಕೊಂತೀನಿ. ನಾ ಬಂದ್ಬಿಟ್ಟು ಅಂಜನಾದ್ರಿಗೆ ಬಂದಿದ್ದೆ. ಅದೇ ಅಂಜನಾದ್ರಿ ನಿಂತ ನಾನು ಎಲ್ಲಿಗೆ ಬಂದಿದ್ದೆ ಅಂದ್ರೆ, ಆ ಅಂಜನಾದ್ರಿ ನಿಂತ ಇನ್ನು 22 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದ್ರೆ ನಮ್ಗೆ ಏನ್ ಸಿಗುತ್ತೆ? ಹಂಪಿ ಸಿಗುತ್ತೆ. ಆ ಹಂಪಿನ ನಾವು ನೋಡಕ್ಕೆ ಬಂದಿದ್ದೀವಿ. ಮೊದಲು ಹಂಪಿಯಲ್ಲಿ ನಿಮ್ಗೆ ತೋರ್ಸಕ್ಕೆ ನಾ ಎಲ್ಲಿಗೆ ಬಂದಿದ್ದೀನಪ್ಪ ಅಂದ್ರೆ ಮುಂದೆ ಹೇಳ್ತೀನಿ ಅಂತ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಮುಂದುವರೋಣ ಅಂತ. ಇವಾಗ ನಾವು ಬಂದಿದ್ದೀವಿ ಹಂಪಿಯಲ್ಲಿ ಯಾವ್ದು ಗುಡಿ ಅಂತ, ಅದು ಬಂದ್ಬಿಟ್ಟು 7ನೇ ಶತಮಾನದಲ್ಲಿ ಸ್ಥಾಪಿಸಿರುವ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿದೆ. ಅದು ದೇವಸ್ಥಾನ ನಿಮಗೂ ಕೂಡ ಗೊತ್ತಿದೆ ಅಂತ ಅನ್ಕೊಂತೀನಿ. ಹಾಗೆ ಈ ವ್ಲಾಗ್ನ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಅಂತ ಆ 7ನೇ ಶತಮಾನದಲ್ಲಿ ಸ್ಥಾಪಿಸಿರುವ ದೇವಾಲಯವನ್ನು ಬನ್ನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು. ಗುರು, ಈ ದೇವಾಲಯವು ಹಂಪಿಯಲ್ಲಿರುವ ಸ್ಮಾರಕಗಳಲ್ಲಿ ಒಂದು ಗುಂಪಿನ ಒಂದು ಭಾಗವಾಗಿದೆ. ಇದನ್ನು ಯುನೆಸ್ಕೋ ಎಂಬ ವಿಶ್ವ ಪರಂಪರೆ ತಾಣಗಳಲ್ಲಿ ಕರೆಯಲ್ಪಟ್ಟಿದೆ. ಅರ್ಥವಾಯಿತು ಬಿಡಿ ಗುರು, ಇವಾಗ ನಾವು ಬಂದಿದ್ವಿ ಹಂಪಿಯಲ್ಲಿರುವ ಒಂದು ವಿಶಿಷ್ಟ ದೇವಾಲಯಕ್ಕೆ. ಅದೇ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ, ಹಿಂದೆ ನೋಡ್ಕೊಳ್ಳಿ, ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಈ ದೇವಾಲಯ ಬಂದ್ಬಿಟ್ಟು ಶ್ರೀ ವಿರೂಪಾಕ್ಷ ಸ್ವಾಮಿ ದೇವಾಲಯ ಅಂತ. ಇದು ಬಂದ್ಬಿಟ್ಟು ಹಂಪಿಯಲ್ಲಿರುವ ಒಂದು ವಿಶಿಷ್ಟ ದೇವಾಲಯವಾಗಿದೆ. ನಿಮ್ಗೆ ಕೂಡ ತೋರಿಸ್ತೀನಿ ಅಂತ. ಬನ್ನಿ, ಒಳಗಡೆ ಹೋಗ್ಬೇಕು, ಇನ್ನೂ ಎಂಟರ್ ಆಗಿಲ್ಲ. ಎಂಟರ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಮತ್ತೆ ಯಾವ ತರ ಇದೆ ಅಂತ. ಮತ್ತೆ ಹಂಪಿ ಬ್ಲಾಗ್ನ ಇದು ಡೇ 1 ಆಗಿರುತ್ತೆ. ಮತ್ತೆ ನೋಡೋಣ ಪಾರ್ಟ್ 1 ಪಾರ್ಟ್ 2 ಕೂಡ ಆಗ್ಬೋದು. ಯಾಕಪ್ಪ ಅಂದ್ರೆ ವಿಡಿಯೋ ಲಾಂಗ್ ಕೂಡ ಆಗುತ್ತೆ. ಅದ್ರ ಸಲುವಾಗಿ ಹಂಪಿಯಲ್ಲಿ ತುಂಬಾ ಹಲವಾರು ಪ್ಲೇಸಸ್ ಇದೆ, ನಿಮ್ಗೆ ಕೂಡ ತೋರಿಸ್ತೀನಿ ಅಂತ. ಬನ್ನಿ. ಇಲ್ಲಿ ಎಂಟ್ರೆನ್ಸ್ ಇದೆ, ಇಲ್ಲಿಂದ ಒಳಗಡೆ ಹೋಗ್ಬೇಕು. ಒಳಗಡೆ ಹೋದ್ರೆ ನಮಗೆ ಆ ದೇವಾಲಯ ಸಿಗುತ್ತೆ. ಯಾವುದು? ಶ್ರೀ ವಿರೂಪಾಕ್ಷ ಸ್ವಾಮಿ ದೇವಾಲಯ ಸಿಗುತ್ತೆ. ಇಲ್ಲಿಂದ ಎಂಟ್ರೆನ್ಸ್ ಇದೆ, ಹೋಗೋಣ ಅಂತ. ಬನ್ನಿ. ಆ ವಿರೂಪಾಕ್ಷ ಸ್ವಾಮಿ ದೇವಾಲಯಕ್ಕೆ ನಾವು ಇವಾಗ ಎಂಟರ್ ಆಗ್ತಾ ಇದ್ದೀವಿ. ಇವಾಗ ಎಂಟ್ರೆನ್ಸ್ ಬಂದ್ಬಿಟ್ಟು ಈ ತರ ಇದೆ. ನೀವು ತುಂಬಾ ದೊಡ್ಡದಂದ್ರೆ ತುಂಬಾ ದೊಡ್ಡ ದೇವಾಲಯಗಳು ಇದು. ನೀವೇನಾದ್ರೂ ಬಂದು ವಿಸಿಟ್ ಮಾಡಿ. ಇವಾಗ ನೀವು ಹಲವಾರು ಜನಕ್ಕೆ ಗೊತ್ತಿರುತ್ತೆ, ಹಂಪಿಯಲ್ಲಿ ಹಲವಾರು ಜನ ತಿರುಗಾಡಿರ್ತಾರೆ ಅಂತ ಅನ್ಕೊಂತೀನಿ. ಒಂದು ಬ್ಲಾಗ್ ಇರಲಿ, ನಿಮ್ಗೆ ಕೂಡ ನಾವು ತೋರಿಸೋಣ ಅಂತ ಈ ಬ್ಲಾಗ್ ಮಾಡೋ ಕಾರಣ. ಇವಾಗ ಏನಪ್ಪ ಅಂದ್ರೆ, ನಾವು ಎಂಟರ್ ಆಗ್ತಿದೀವಿ ಎಲ್ಲಿಯಪ್ಪ ಅಂದ್ರೆ ಶ್ರೀ ವಿರೂಪಾಕ್ಷ ಸ್ವಾಮಿ ದೇವಾಲಯಕ್ಕೆ ಎಂಟರ್ ಆಗ್ತಾ ಇದೀವಿ. ಇವಾಗ ನೀವು ಕೂಡ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಇದು ಬಂದ್ಬಿಟ್ಟು ಪ್ಲೇಸ್ ನಾವು ನಿನ್ನೆನೆ ಬಂದಿದ್ವಿ. ನೀವು ಅಂಜನಾದ್ರಿ ಬ್ಲಾಗ್ನ ನೋಡಿದ್ರ ಅಂತ ಅನ್ಕೊಂತೀನಿ. ಅಂಜನಾದ್ರಿ ಬ್ಲಾಗ್ ನಿಂತ ನಾವು ನೈಟೇ ಬಂದಿದ್ವಿ ಇಲ್ಲಿಗೆ. ಅಂಜನಾದ್ರಿ ಅಂತ ಇಲ್ಲಿ ನೈಟ್ ಬಂದು ನಾವು ಇಲ್ಲಿ ಹಾಲ್ಟ್ನ ಮಾಡಿದೀವಿ, ಅಂದ್ರೆ ಇಲ್ಲೇ ಮಲ್ಕೊಂಡಿದೀವಿ. ಇಲ್ಲಿ ಮಲ್ಕೊಂಡು ನಾವು ಏನು ತುಂಗಭದ್ರಾ ನದಿ ಇದೆ, ಇಲ್ಲೇ ಇದ್ರೆ ಹತ್ರನೇ ಇದೆ. ನಿಮ್ಗೆ ಕೂಡ ತೋರಿಸ್ತೀನಿ ಅಂತ. ಅದನ್ನು ಕೂಡ ಇವಾಗ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ಫ್ರೆಶ್ ಆಗಿ ನಾವು ಇಲ್ಲಿ ಬಂದಿದ್ದೀವಿ. ಎಲ್ಲಿಗಪ್ಪ ಅಂದ್ರೆ ಫಸ್ಟ್ ವಿಸಿಟ್ ಮಾಡ್ತಾ ಇರೋದು ನಾವು ವಿರೂಪಾಕ್ಷ ದೇವಾಲಯ ಅಂತ ಹಂಪಿಯಲ್ಲಿದೆ. ಇಲ್ಲಿ ಒಂದು ಆನೆ ಕೂಡ ಇರುತ್ತೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಅಂತ. ಆಲ್ರೆಡಿ ಅಲ್ಲಿ ಹಲವಾರು ಜನ ನೋಡಿರ್ತಾರೆ ಹಂಪಿ. ಯಾರು ನೋಡಿದ್ರ ಇನ್ನೊಂದ್ಸಲ ನೋಡಿ, ಅದಕ್ಕೇನು ದುಡ್ಡು ಹೋಗೋದಿಲ್ಲ. ಇವಾಗ ಏನಪ್ಪ ಅಂದ್ರೆ ಬನ್ನಿ. ನಾನ್ ಬಂದಾಯ್ತಲ್ಲ, ನಾನ್ ಬಂದ್ ನಿಂತ ಮೇಲೆ ನೀವೇನ್ ಬನ್ನಿ ಅಂತ ಕರೆಯೋದು? ನೀವು ಬನ್ನಿ ಅಂತ ಕರೆದವ್ರು ನಾನು ಬರೋದಿಲ್ವಾ? ಅಥವಾ ನೀವು ಕರೆದ್ರಿ ಅನ್ಬಿಟ್ಟು ನಾನು ಬರ್ದೇ ಇರ್ತೀನ? ಆತ್ಮಾನಂದ. ನಾವು ಅಲ್ಲಿಂದ ಇಲ್ಲಿ ಒಳಗಡೆ ಎಂಟರ್ ಆಗಿದ್ದೀವಿ. ಇಲ್ಲೆಲ್ಲ ನೀವು ಸುತ್ತಮುತ್ತ ನೋಡ್ಕೋಬಹುದು. ಇಲ್ಲಿ ನೈಟ್ ಟೈಮ್ ಹಲವಾರು ಜನ ಮಲ್ಕೊಂತಾರೆ, ನಾವು ಕೂಡ ಇಲ್ಲೇ ಮಲ್ಕೊಂಡಿದ್ದೀವಿ. ಇವಾಗ ಏನಪ್ಪಾ ಅಂದ್ರೆ, ಅಲ್ಲಿ ಮೇನ್ ಎಂಟ್ರೆನ್ಸ್ ಗುಡಿ ಅಲ್ಲಿ ಒಳಗಡೆ ಇದೆ. ಇಲ್ಲಿ ನೀವೇನಾದ್ರೂ ಬಂದ್ರೆ ಅಂದ್ರೆ ನೈಟ್ ಹಾಲ್ಟ್ ಕೂಡ ಮಾಡ್ಬೋದು, ಅಂದ್ರೆ ಇಲ್ಲಿ ಮಲ್ಕೋಬಹುದು. ನಾನು ಹೇಳ್ತಾ ಇರೋದು ಎಲ್ಲ ಬಿಟ್ಬಿಡಿ ಅಂತಲ್ಲ, 8 ಅವರ್ ಮಲಗದ್ನ 3 ಅವರ್ಗೆ ತನ್ನಿ. ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ, ವಿಶೇಷ ದರ್ಶನ ಅಂತ. ಒಬ್ಬರಿಗೆ 25 ರೂಪಾಯಿ ಅಂತ ಹಾಕಿದ್ದಾರೆ. ಗರ್ಭಾಲಯ ಮುಂಭಾಗದವರೆಗೆ ಸ್ಪೆಷಲ್ ಎಂಟ್ರೆನ್ಸ್ 25 ರೂಪಾಯಿ ಅಂತ ಹಾಕಿದ್ದಾರೆ. ಇಲ್ಲಿ ಸ್ಪೆಷಲ್ ಎಂಟ್ರೆನ್ಸ್ ಕೂಡ ತಗೊಳ್ಬೋದು ನೀವು ಟಿಕೆಟ್, ಇಲ್ಲಾಂದ್ರೆ ಇಲ್ಲಿ ಲೈನ್ ಹತ್ಕೊಂಡು ಹೋಗ್ಬೋದು. ಬನ್ನಿ ಹೋಗೋಣ ಅಂತ ಒಳಗಡೆ. ಇವಾಗ ನಾವು ಒಳಗಡೆ ಎಂಟರ್ ಆಗ್ತಾ ಇದೀವಿ. ಇವಾಗ ಏನಪ್ಪ ಅಂದ್ರೆ, ಇಲ್ಲಿ ಮೇನ್ ಗುಡಿಯಲ್ಲಿ ಎಂಟರ್ ಆಗ್ತಾ ಇದೀವಿ. ಆ ಆನೆ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ. ಇವಾಗ ಇತ್ತಂದ್ರೆ ಟೈಮಿಂಗ್ಸ್ ಇರ್ತದೆ, ಅದು ಕೂಡ ನಾನು ಅಲ್ಲಿ ಹೋಗಿದ್ದೆ. ತುಂಗಭದ್ರಾ ನದಿ ಹತ್ರ ಸ್ನಾನ ಮಾಡಕ್ಕಂತ ಹೋಗಿದ್ದೆ. ಅದಕ್ಕೆ ಸ್ನಾನ ಮಾಡಿಸ್ತಾ ಇದ್ರು ಅವರ ಮಹತ್ವಗಳು. ಆನೆ ಇಲ್ಲಿ ಒಳಗಡೆ ಇದೆ. ಈವ್ನಿಂಗ್ ಟೈಮ್ ಬಂದ್ಬಿಟ್ಟು ಇಲ್ಲಿ ಹೊರಗಡೆ ಬರುತ್ತೆ, ಮತ್ತೆ ಮಾರ್ನಿಂಗ್ ಟೈಮ್ ಬಂದ್ಬಿಟ್ಟು ಅಲ್ಲಿ ಒಳಗಡೆ ಇದೆ. ಟೆಂಪಲ್ ಇದೆ, ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಅಂತ ನೋಡ್ಕೊಳ್ಳಿ.
ಗುರು ಇವಾಗ ನೀವು ಹಿಂದೆ ನೋಡ್ಕೊಳ್ಬಹುದು ನಾವು ಎಲ್ಲಿಗೆ ಬಂದಿವಪ್ಪ ಅಂದ್ರೆ ಈ ಆನೆ ಹೆಸರು ಲಕ್ಷ್ಮಿ ಎಂದು ಕರೆಯುತ್ತಾರೆ. ಇಲ್ಲಿ ಆಶೀರ್ವಾದ ಕೂಡ ಮಾಡುತ್ತೆ. ಆಶೀರ್ವಾದ ಹೆಂಗ್ ಮಾಡುತ್ತೆ ಅಂದ್ರೆ ನೀವು ದುಡ್ಡು ಕೊಡ್ತಾರೆ ಅಂದ್ರೆ ಅಷ್ಟೇ ಆಶೀರ್ವಾದ ಮಾಡ್ತಾರೆ. ಆ ತರ ಇಲ್ಲಿ ಅದಕ್ಕೆ ತರಬೇತಿ ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು ನೀವೇ ಹಿಂದೆ. ಮತ್ತೆ ಆ ದುಡ್ಡನ್ನು ಅದು ಅವರ ಮಾತಿಗೆ ಕೊಡುತ್ತೆ, ಅದು ತಗೊಂಡು ನಮಗೆ ಆಶೀರ್ವಾದ ಮಾಡುತ್ತೆ. ನೀವು ನೋಡ್ಕೊಳ್ಬಹುದು ಯಾವ ತರ ಅಂತ. ನೋಡ್ಗುರು ಈ ಆನೆ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ ನೀವು ನೋಡ್ಕೊಳ್ಬಹುದು. ಅಲ್ಲಿ ದುಡ್ಡು ಇಸ್ಕೊಂಡು ಆ ಮಾವತಿಗೆ ಕೊಡ್ತಾನೆ ಅವ್ರಿಗೆ. ಆ ತರ ಇದಕ್ಕೆ ತರಬೇತಿ ಮಾಡಿದ್ದಾರೆ. ಅವರು ನಿಮ್ಗೆ ಹಿಂದೆ ಕಾಣಿಸ್ತೀನಿ ಅಂತ ಅನ್ಕೊಂತೀನಿ. ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ಆಫ್ ಗರ್ಭಗುಡಿ, ಶ್ರೀ ವಿರೂಪಾಕ್ಷ ಸ್ವಾಮಿ ಗರ್ಭಗುಡಿ. ಇಲ್ಲಿ ಹೀಗೆ ಹೋಗ್ಬೇಕು, ಅಲ್ಲಿಂದ ನಡ್ಕೊಂಡು ಬಂದ್ರೆ ನಮ್ಗೆ ಗರ್ಭಗುಡಿ ಕಾಣಿಸುತ್ತೆ. ಇಲ್ಲಿಂದ ನಾವು ಗರ್ಭಗುಡಿ ಒಳಗಡೆ ಹೋಗೋಣ ಅಂತ ಬನ್ನಿ. ಅಲ್ಲಿ ವಿಡಿಯೋ ಏನಾದ್ರು ಅಲೌಡ್ ಇತ್ತಂದ್ರೆ ನಿಮಗೂ ಕೂಡ ನಾನು ತೋರಿಸ್ತೀನಿ ಅಂತ, ಇಲ್ಲಂದ್ರೆ ಇಲ್ಲ. ನೋಡಿ ಎಷ್ಟು ಜನ ಇದಾರೆ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಗುರು ನಿಮ್ಗೇನಾದ್ರು ಗೊತ್ತಾ ಈ ಹಂಪೆಯನ್ನು ಮೊದಲು ಏನಾದ್ರು ಕರಿತಿದ್ರಂತ? ಈ ಹಂಪೆಯನ್ನು ಮೊದಲು ಪಂಪ ಕ್ಷೇತ್ರ ಅಂತ ಕರಿತಿದ್ರು. ದರ್ಶನ ಮಾಡ್ಬೇಕಂದ್ರೆ ತುಂಬಾ ಹಲವಾರು ಜನ ಇದ್ದಾರೆ. ನೋಡೋಣ ಮಾಡ್ತೀನಿ ಅಂತ, ನಿಮ್ಗೆ ಕೂಡ ತೋರಿಸ್ತೀನಿ ಅಂತ. ತೋರ್ಸೋ ಬ್ರೋ, ನಿಮ್ಮ ಹೆಸರು? ಅದೇ ನಮ್ಮ ಅಣ್ಣನ ಹೆಸರು ಕೇಳಿದ್ರೆ ಅದೇ ತಾಯಿ ಗರ್ಭದಲ್ಲಿರೋ ಮಗು ಒಂದ್ ಕೈಯಲ್ಲಿ ಅದ್ರ ಬಾಯಿ ಮುಚ್ಕೊಂಡು ಇನ್ನೊಂದ್ ಕೈಯಲ್ಲಿ ಅವ್ರ ಅಮ್ಮನ ಬಾಯಿ ಮುಚ್ಚುತ್ತೋ. ಗುರು ಇವಾಗ ತಾನೇ ದರ್ಶನ ಆಯ್ತು. ಇವಾಗ ಬೇರೆ ಪ್ಲೇಸ್ ನ ತೋರಿಸ್ತೀನಿ ಅಂತ ಬನ್ನಿ. ಇವಾಗ ದರ್ಶನ ಮಾಡಕ್ಕೆ ಒಂದು ಹಾಫ್ ಆನ್ ಅವರ್ ಆಯ್ತು. ಗುರು ಇವಾಗ ನಾವಿದೀವಿ ಕರ್ನಾಟಕದ ಕುಲದೇವತೆ ಶ್ರೀ ಭುವನೇಶ್ವರಿ ದೇವಿ ಹತ್ರ. ನೋಡ್ಕೊಳ್ಬಹುದು. ನಿಮಗೆ ಒಂದು ಕ್ಲಿಪ್ ಕೂಡ ನಾನು ಹಾಕ್ತೀನಿ, ನೋಡ್ಕೊಳ್ಳಿ. ಆಕ್ಚುಲಿ ಅಲ್ಲಿ ವಿಡಿಯೋ ಅಲೌಡ್ ಇಲ್ಲ, ಅದ್ರ ಸಲುವಾಗಿ. ಗುರು ನೀವೇನಾದರೂ ಶ್ರೀ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿದ್ರಂದ್ರೆ ಹಿಂದುಗಡೆ ನಿಮಗೆ ದಾಸೋಹ ಸಿಗುತ್ತೆ. ನೀವು ಇಲ್ಲಿ ದಾಸೋಹ ಕೂಡ ಮಾಡ್ಕೋಬಹುದು. ಗುರು ಈ ದೇವಾಲಯ ಕೂಡದಲ್ಲಿ ಒಂದು ಹೊಂಡ ಇದೆ. ಈ ಹೊಂಡದ ಹೆಸರು ಬಂದ್ಬಿಟ್ಟು ಮನ್ಮಾತ ಅಂತ ನೋಡ್ಕೊಳ್ಬಹುದು. ಹಿಂದೆ ನೀವು ಇಲ್ಲಿ ಬಂದ್ಬಿಟ್ಟು ಇನ್ನೂ ಕಾಮಗಾರಿಕೆ ನಡೀತಾ ಇದೆ, ನೀವು ಅಲ್ಲಿ ನೋಡ್ಕೊಳ್ಬಹುದು ಹಿಂದ್ಗಡೆ. ಇವಾಗ ಏನಪ್ಪಾ ಅಂದ್ರೆ ಇಲ್ಲಿ ಯಾರಿಗೆ ಸ್ನಾನ ಮಾಡೋಕೆ ಕೊಡ್ತಾ ಇಲ್ಲ, ಯಾಕಪ್ಪ ಅಂದ್ರೆ ಇಲ್ಲಿ ಇನ್ನೂ ಕೆಲಸ ನಡೀತಾ ಇದೆ, ಅದ್ರ ಸಲುವಾಗಿ. ಗುರು ಆ ವಿರೂಪಾಕ್ಷ ದೇವಾಲಯದಿಂದ ನಾವು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದ್ರೆ ನಮ್ಗೆ ಏನ್ ಸಿಗುತ್ತೆ? ಇನ್ನ ಸ್ವಲ್ಪ ಮುಂದೋದ್ರೆ ನಮ್ಗೆ ಸಾಸಿವೆ ಗಣಪತಿ ಸಿಗುತ್ತೆ. ಅದು ತುಂಬಾನು ವಿಶಿಷ್ಟ ಒಂದು ದೇವಾಲಯ ಇದೆ. ವಿರೂಪಾಕ್ಷ ದೇವಾಲಯಕ್ಕೆ ಬಂದವರು ಇಲ್ಲಿ ಆಲ್ಮೋಸ್ಟ್ ಬಂದು ಹೋಗ್ತಾರೆ. ಈ ಗಣೇಶನ ಹೆಸರು ಏನಪ್ಪಾ ಅಂದ್ರೆ ಸಾಸಿವೆ ಕಾಳು ಗಣೇಶ ಎಂದು ಕರೆಯುತ್ತಾರೆ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಅಂತ ಈ ಸಾಸಿವೆ ಕಾಳು ಗಣೇಶ ಹೇಗಿದೆ ಅಂತ. ಗುರು ನೋಡ್ಕೊಳ್ಳಿ, ಇದೆ ಸಾಸಿವೆ ಕಾಳು ಗಣೇಶ ಅಂತ. ಮುಂದ್ಗಡೆ ಹೋಗೋಕ್ಕಾಗಲ್ಲ, ಯಾಕಪ್ಪ ಅಂದರೆ ಇಲ್ಲಿ ಗೇಟ್ಗಳು ಹಾಕಿದ್ದಾರೆ, ಅದ್ರ ಸಲುವಾಗಿ. ನೋಡ್ಕೊಳ್ಬೋದು ಸುತ್ತಮುತ್ತ ಎಷ್ಟು ಪ್ಲೇಸಸ್ ಇದೆ. ಇಲ್ಲಿ ನೋಡಿದರೆ ನೋಡ್ಬೇಕಂತ ಅನಿಸುತ್ತೆ. ಹಲವಾರು ಪ್ಲೇಸಸ್ ಇದೆ, ಯಾವ್ದು ತೋರಿಸ್ಲಿ ಯಾವ್ದು ಬಿಡಲಿ ಅಂತ ಅನಿಸುತ್ತೆ. ನೋಡ್ಕೊಳ್ಳಿ ನೀವು ಒಂದ್ಸಲ. ಗುರು ನಾವು ಫೈನಲಿ ಇಲ್ಲಿ ಬಂದಿದ್ವಿ. ಇದು ಬಂದ್ಬಿಟ್ಟು ಕಡಲೆಕಾಳು ಗಣೇಶ ಎಂದು ಪ್ರಸಿದ್ಧಿಯಾಗಿದೆ. ಇಲ್ಲಿ ಒಳಗಡೆ ಹೋಗ್ಬೇಕು. ನೀವೇನಾದ್ರೂ ಬಂದ್ರೆ ಅಂದ್ರೆ ಇಲ್ಲಿ ಸ್ವಲ್ಪ ಮೆಟ್ಲು ಸಿಗುತ್ತೆ, ಇಲ್ಲಿ ಮೆಟ್ಲನ್ನ ಹತ್ಕೊಂಡು ಹೋಗ್ಬೋದು. ಆದ್ರೂ ಕೂಡ ನೀವೇನಾದ್ರೂ ಈ ಕಡಲೆಕಾಳು ಗಣೇಶನ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಒಂದು ಕೂಡ ಬೋರ್ಡ್ ಕೂಡ ಇದೆ, ಹಿಸ್ಟ್ರಿ ಕೂಡ ಇದೆ. ಇದ್ರ ಬಗ್ಗೆ ನೀವು ತಿಳ್ಕೊಂಡು ಓದಿ ಆ ಕಡಲೆಕಾಳು ಗಣೇಶನವನ್ನು ದರ್ಶನ ಮಾಡ್ಬೋದು. ಫೈನಲಿ ಅಲ್ಲಿಂದ ನಾವು ಒಳಗಡೆ ಬಂದಿದ್ದೀವಿ. ನಿಮಗೆ ಹಿಂದೆ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಆ ಕಡಲೆಕಾಳು ಗಣೇಶ ನಮಗೆ ಕಾಣಿಸ್ಕೊಳ್ಳುತ್ತಾನೆ. ಎಷ್ಟು ದೈತ್ಯಕರವಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂತ. ನಿಮಗೆ ಇಲ್ಲಿ ಲೈಟ್ ಸಿಗೋದಿಲ್ಲ, ನೀವು ಇಷ್ಟೇ ನೋಡಿ ಹೋಗ್ಬೋದು. ಗುರು ಆ ವಿರೂಪಾಕ್ಷಿ ದೇವಸ್ಥಾನದಿಂದ ನಾವು ಇನ್ನೂ 2.5 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ 50 ರೂಪಾಯಿ ನೋಟಲ್ಲಿರುವ ಕಲ್ಲಿನ ರಥ ನಮ್ಗೆ ಕಾಣಿಸುತ್ತೆ. 50 ರೂಪಾಯಿ ಇರೋದು ಕಲ್ಲಿನ ರಥ ಕಾಣಿಸಲ್ಲ. ಕಲ್ಲಿನ ರಥದಲ್ಲಿ ಇರುವುದು 50 ರೂಪಾಯಿ ನೋಟದಲ್ಲಿ ಹಾಕಿದ್ದಾರೆ, ಅದೇ ಡಿಫ್ರೆನ್ಸ್. ಇವಾಗ ಏನಪ್ಪಾ ಅಂದ್ರೆ ಅದನ್ನ ತೋರ್ಸಕ್ಕೆ ಇವಾಗ ನಾವು ಹೋಗ್ತಾ ಇದೀವಿ, ನಡ್ಕೊಂಡು ಹೋಗ್ತಾ ಇದೀವಿ. ನಡ್ಕೊಂಡು ಎದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಇಲ್ಲಿಂದ ನಾವು ಹೋಗ್ಬೇಕಂದ್ರೆ 10 ಕಿಲೋಮೀಟರ್ಲಿಂದ ಸುತ್ತಾಕೊಂಡು ಹೋಗ್ತಾರೆ. ನಾವು ನಡ್ಕೊಂಡು ಹೋಗ್ಬೇಕಂದ್ರೆ 2.5 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್ಗೆ 300-400 ರೂಪಾಯಿ ಕೇಳ್ತಾ ಇದ್ರೆ, ಅದ್ರ ಸಲುವಾಗಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ನೀವೇನಾದರೂ ಆ ವಿರೂಪಾಕ್ಷಿ ದೇವಸ್ಥಾನದಿಂದ ನೀವು ಕಲ್ಲಿನ ರಥಕ್ಕೆ ನಡ್ಕೊಂಡು ಹೋಗುವಾಗ ಬಂದ್ರಂದ್ರೆ ನಡಬರ್ಕೆ ಒಂದು ನಿಮಗೆ ಬೆಸ್ಟ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ, ಅದನ್ನು ನಿಮಗೆ ತೋರಿಸ್ತೀನಿ ಅಂತ ಬನ್ನಿ. ಆ ವ್ಯೂ ನೋಡಿದರೆ ನಿಮಗೆ ಏನು ಕಾಣಿಸುತ್ತೆ ಅಂದರೆ ನೋಡ್ಕೊಳ್ಳಿ ಒಂದ್ಸಲ. ನೀವು ಇಲ್ಲಿಂದ ಆ ವ್ಯೂ ನೋಡಿದರೆ ನಿಮಗೆ ಅಂಜನಾದ್ರಿ ಬೆಟ್ಟ ಕಾಣಿಸುತ್ತೆ ಗುರು. ನಾ ಆಲ್ರೆಡಿ ಹೇಳಿದ್ನಲ್ಲ, ಅಂಜನಾದ್ರಿ ಬಾಗ್ನಲ್ಲಿ ಹೇಳಿದ್ದೀನಿ ನಿಮಗೆ. ಏನಪ್ಪ ಅಂದರೆ ಅಲ್ಲಿ ಮೇಲ್ಗಡೆ ನಿಂತ ನೋಡಿಕೊಂಡ್ರೆ ನಮಗೆ ಹಂಪಿಯಲ್ಲಿರುವ ಕೆಲವು ದೇವಸ್ಥಾನಗಳು ಕಾಣಿಸುತ್ತೆ ಅಂತ ಹೇಳಿದ್ದೀನಿ. ಅದೇ ದೇವಸ್ಥಾನ ಇಲ್ಲಿ ಹಿಂದಿದೆ ನೋಡಿ. ಈ ದೇವಸ್ಥಾನ ಅಲ್ಲಿಂದ ಇಲ್ಲಿಗೆ ಕಾಣಿಸುತ್ತೆ, ಇಲ್ಲಿಂದ ನಮಗೆ ಅಂಜನಾದ್ರಿ ಬೆಟ್ಟ ಕಾಣಿಸುತ್ತೆ. ಅಲ್ಲಿದೆ ನೋಡಿ, ಅದೇ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಅಂತ ಬನ್ನಿ. ನಾನೇ ಕಾಣಿಸಿದ್ದೀನಿ. ಇವಾಗ ಏನಪ್ಪ ಅಂದರೆ ಏನು ವ್ಯೂ ಇದೆ ಅಂದರೆ ತುಂಬ ಬೆಸ್ಟ್ ವ್ಯೂ ಇದೆ. ಇಲ್ಲಿ ಬೋಟಿಂಗ್ ಕೂಡ ಮಾಡ್ತಾರೆ, ನೋಡ್ಕೊಳ್ಳಿ ಇನ್ನೊಂದ್ಸಲ. ಹಿಂದ್ಗಡೆ ಇಲ್ಲಿ ಬೋಟಿಂಗ್ ಕೂಡ ಮಾಡ್ತಾರೆ. ನೀವೇನಾದರೂ ಬೋಟ್ ರೈಡ್ ಮಾಡೋದಿತ್ತಂದರೆ ಇದು ಹಳೆ ಕಾಲದ ಬೋಟ್ ರೈಡ್ ಇದೆ. ನೀವೇನಾದರೂ ಮಾಡೋದಿತ್ತಂದರೆ ಮಾಡ್ಬೋದು. ಪರ್ ಹೆಡ್ಗೆ ಬೇರೆ ಬೇರೆ ಪ್ರೈಸಸ್ ಇದೆ, ಬೇರೆ ಬೇರೆ ಚಾರ್ಜಸ್ ಇದೆ. ನೀವೇನಾದರೂ ಮಾಡೋದಾಗಿತ್ತಂದರೆ ನೀವು ಕೂಡ ಇಲ್ಲಿ ಬಂದು ಬೋಟ್ ರೈಡ್ನ ಮಾಡ್ಬೋದು. ಬನ್ನಿ, ನಿಮಗೆ ಆ ಅಂಜನಾದ್ರಿ ವ್ಯೂನ ತೋರಿಸ್ತೀನಿ ಅಂತ. ಏನು ಮಸ್ತ್ ಕಾಣಿಸ್ತೆ ಅಂತ ನೋಡ್ಕೊಳ್ಬೋದು, ಏನು ವ್ಯೂ ಕಾಣಿಸ್ತಿದೆ ಅಂತ ನೋಡ್ಕೊಳ್ಬೋದು. ಈ ನದಿ ಬಂದ್ಬಿಟ್ಟು ತುಂಗಭದ್ರಾ ನದಿ ಅಂತ. ನೀವು ಇಲ್ಲಿಂದ ಅಲ್ಲಿವರೆಗೂ ನೋಡಿದರೆ ಏನು ಕಾಣಿಸುತ್ತೆ, ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿಂದ ಝೂಮ್ ಮಾಡಿದರೆ ನಮಗೆ ಆ ಅಂಜನಾದ್ರಿ ಬೆಟ್ಟ ಕಾಣಿಸುತ್ತೆ ಗುರು. ಅಲ್ಲಿಂದ ಇಲ್ಲಿನ ದೇವಸ್ಥಾನ ಕಾಣಿಸುತ್ತೆ, ಇಲ್ಲಿಂದ ಅಂಜನಾದ್ರಿ ಬೆಟ್ಟ ಕಾಣಿಸುತ್ತೆ ಗುರು. ಏನು ಮಸ್ತ್ ಕಾಣಿಸ್ತಿದೆ ನೋಡಿ. ಇಲ್ಲಿ ಬೋಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ಬಂದ್ಬಿಟ್ಟು 500 ರೂಪಾಯಿ ಅಂತ ಇವಾಗಲೇ ಕೇಳ್ಕೊಂಡಿದ್ದೀನಿ. ನೋಡ್ಕೊಳ್ಳಿ ಏನು ವ್ಯೂ ಇದೆ ಅಂತ. ಗುರು, ಹಿಂದೇನು ಕಾಣಿಸ್ತಿದೆಯಲ್ಲ, ಈ ನದಿ ಬಂದ್ಬಿಟ್ಟು ತುಂಗಭದ್ರಾ ನದಿ ಅಂತ. ಈ ನದಿ 531 ಕಿಲೋಮೀಟರ್ ಆವರಿಸಿದೆ. ಗುರು, ನಾವು ಬಂದಿದ್ವಿ ಫೈನಲಿ ದ ಹಂಪಿಯ ಫೇಮಸ್ ವಿಸಿಟಿಂಗ್ ಪ್ಲೇಸ್. ಅದು ಬಂದ್ಬಿಟ್ಟು ಕಲ್ಲಿನ ರಥ ಅಂತ. ಕಲ್ಲಿನ ರಥ ನೋಡೋಕ್ಕೆ ಬಂದಿದ್ವಿ. ಅದಕ್ಕಿಂತ ಮೊದಲು ನಾವು ಕಲ್ಲಿನ ರಥ ಒಳಗಡೆ ಎಂಟರ್ ಆಗಬೇಕಂದ್ರೆ ನಾವು ಮೊದಲು ಟಿಕೆಟ್ನ ತೊಗೊಳ್ಬೇಕು. ಟಿಕೆಟ್ನ ತೊಗೊಳ್ಬೇಕಂದ್ರೆ ನಮಗೆ ಇಲ್ಲಿ ಏನು ಪ್ಲೇಸ್ ಕೌಂಟರ್ ಇದೆ, ಆ ಕೌಂಟರ್ನಲ್ಲಿ ನಾವು ತೊಗೊಳ್ಬೋದು. ನೀವೇನಾದರೂ ಕೌಂಟರ್ನಲ್ಲಿ ತೊಗೊಂಡ್ರೆ 40 ರೂಪಾಯಿ ಬೀಳುತ್ತೆ ಒಬ್ಬರಿಗೆ. ಮತ್ತು ಇಲ್ಲಿ ಹೊರಗಡೆ ಸ್ಕ್ಯಾನರ್ ಇಟ್ಟಿದ್ದಾರೆ. ಮತ್ತು ಅಲ್ಲಿ ಕೂಡ ಆನ್ಲೈನಲ್ಲಿ ಬುಕ್ ಮಾಡಿದರೆ ನಿಮಗೆ 35 ರೂಪೀಸ್ ಬೀಳುತ್ತೆ ಒಬ್ಬರಿಗೆ ಪರ್ ಪರ್ಸನ್ಗೆ. ಅಲ್ಲಿ ಒಳಗಡೆ ಆಫ್ಲೈನಲ್ಲಿ ಕೌಂಟರ್ ಹತ್ರ ತೊಗೊಂಡ್ರೆ ಅಂದರೆ ನಿಮಗೆ 40 ರೂಪಾಯಿ ಬೀಳುತ್ತೆ. ಬನ್ನಿ ಹೋಗೋಣ ಅಂತ. ನಾವು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೀವಿ. 35 ರೂಪೀಸ್ ಬೀಳುತ್ತೆ ಒಬ್ಬರಿಗೆ. ಇವಾಗ ಎಂಟರ್ ಆಗೋಣ ಅಂತ ಬನ್ನಿ. ಎಲ್ಲಿ ಆ ಕಲ್ಲಿನ ರಥವನ್ನು ನೋಡೋಕ್ಕೆ ಹೋಗೋಣ ಅಂತ ಬನ್ನಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇವಾಗ ಎಂಟ್ರೆನ್ಸ್ ನಲ್ಲಿ ಬಂದಿದ್ದೀವಿ. ಇವಾಗ ಏನಪ್ಪ ಅಂದ್ರೆ ಎಂಟ್ರೆನ್ಸ್ ನ ಒಳಗಡೆ ಹೋಗ್ಬೇಕಂದ್ರೆ ನಮ್ಮ ಅಲ್ಲಿ ತೊಗೊಂಡಿರುವ ಟಿಕೆಟ್ ನ ಇಲ್ಲಿ ತೋರಿಸ್ಬೇಕು. ಬಂದ್ಬಿಟ್ಟು ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ವಿ. ಆನ್ಲೈನ್ ಅಲ್ಲಿ ಒಂದು PDF ಬರುತ್ತೆ. ಆ PDF ನ ತೋರಿಸಿದ್ರೆ ನಮಗೆ ಒಳಗಡೆ ಬಿಡುತ್ತಾರೆ. ನೀವೇನಾದರೂ ಕೌಂಟರ್ ನಲ್ಲಿ ತಗೊಂಡ್ರೆ ನಿಮಗೆ ಆ ಟಿಕೆಟ್ ರಿಸಿಪ್ಟ್ ಕೊಡ್ತಾರೆ. ಆ ರಿಸಿಪ್ಟ್ ತೋರಿಸಿ ಒಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ ಅಂತ ಒಳಗಡೆ. ಗುರು, 16ನೇ ಶತಮಾನದಲ್ಲಿ ಶ್ರೀ ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯ ಅವರು ಈ ಕಲ್ಲಿನ ರಥವನ್ನು ನಿರ್ಮಾಪಿಸಿದರು. ನೋಡ್ಕೊಳ್ಳಿ, ಇವಾಗ ಆಲ್ರೆಡಿ ನಾವು ಬಂದಿದ್ದೀವಿ. ಎಲ್ಲಪ್ಪ ಅಂದರೆ ಆ ಕಲ್ಲಿನ ರಥಕ್ಕೆ ಬಂದಿದ್ದೀವಿ. 50 ರೂಪಾಯಿ ನೋಟ್ನಲ್ಲಿ ಏನಿದೆ ಇದೆ ಆ ಕಲ್ಲಿನ ರಥ. ನೀವು ಕೂಡ ಕ್ಲಿಯರ್ ಆಗಿ ತೋರಿಸ್ತೀನಿ ಅಂತ ಬನ್ನಿ. ಇಲ್ಲಿ ಸುತ್ತ ಅರೌಂಡ್ ನೀವು ನೋಡ್ಕೊಳ್ಬೋದು ಯಾವ ಥರ ಇದೆ ಅಂತ. ನೋಡ್ಕೊಳ್ಳಿ ಎಷ್ಟು ಜನ ಇದ್ದಾರೆ ನೋಡ್ಕೊಳ್ಳಿ. ಇದೇ ಆ ಹಂಪಿಯ ಒಂದು ವಿಶಿಷ್ಟ ಕಲ್ಲಿನ ರಥ ಎಂದು ಕರೆಯಲಾಗಿದೆ. ಈ ನೋಟ್ನಲ್ಲಿ ಏನಿದೆ ಇದು ಬಂದ್ಬಿಟ್ಟು ಇದನ್ನು ಕಲ್ಲಿನ ರಥ. ಇದನ್ನು ನೋಡಿ ಅದನ್ನು ಮಾಡಿಲ್ಲ. ಆ ಕಲ್ಲಿನ ರಥ ನೋಡಿ ಇಲ್ಲಿ 50 ರೂಪಾಯಿ ನೋಟ್ನಲ್ಲಿ ಹಾಕಿದ್ದಾರೆ. ಏನು ನೋಡಿ, ಏನು ಮಸ್ತ್ ಕಾಣಿಸ್ತಾ ಇದೆ ನೋಡಿ. ಹಾಗೆ ಸೂರ್ಯ ಕೂಡ ಬಂದಿದ್ದಾನೆ. ಏನು ಮಸ್ತ್ ಕಾಣಿಸ್ತೆ ನೋಡ್ಕೊಳ್ಳಿ ನೀವೊಂದ್ಸಲ ಕಲ್ಲಿನ ರಥ. ನೀವೇನಾದರೂ ಇಲ್ಲಿ ಬಂದ್ರೆ ಅಂದರೆ ವಿಸಿಟ್ ಮಾಡಿ ಹೋಗಿ. ನಾ ಹೇಳೋದೇ ಬೇಕಾಗಲ್ಲ, ಯಾಕಪ್ಪ ಅಂದರೆ ದ ಮೋಸ್ಟ್ ಹಂಪಿಯ ಫೇಮಸ್ ವಿಸಿಟಿಂಗ್ ಪ್ಲೇಸ್ ಇದು. ನಾ ಏನು ಹೇಳೋದೇ ಬೇಕಾಗಲ್ಲ, ಆಲ್ರೆಡಿ ಬಂದು ಹೋಗ್ತಾರೆ ಗುರು. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ಈ ಬ್ಲಾಗ್ನಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆಯಿತು ಅಂದರೆ ಈ ಬ್ಲಾಗ್ನ ಖಂಡಿತ ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ಈ
ಸ್ಪೆಷಲ್ ಬ್ಲಾಗ್ನ ತರ್ತೀನಿ ಅಂತ. ಮತ್ತೆ ಇಲ್ಲಿವರೆಗೂ ನೋಡ್ಕೊಂಡು ಟ್ಯಾಕ್ಸ್ ಮತ್ತೆ ಸಿಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಎಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಫ್ರಮ್ ಹಂಪಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.